ದಿನ ನಮ್ಮ ಹುಬ್ಬಳ್ಳಿ ಫತೇಶಾವಲಿ ದರ್ಗಾ ಏನಿದೆ ಇದರ ಹತ್ತಿರ ಸುಮಾರು 4 ಗಂಟೆ ಸಮಯದಲ್ಲಿ ಈ ಭಾಗದ ಜನಪ್ರಿಯ ಶಾಸಕರಿಗೆ ಸಚಿವ ಸ್ಥಾನ ನೀಡಿಲ್ಲ ಅಂತ ಹೇಳಿಬಿಟ್ಟು ಸುಮಾರು 300ರಿಂದ 350 ಜನ ಪ್ರತಿಭಟನೆ ಅಂತ ಸೇರಿದಂಥ ಸಂದರ್ಭದಲ್ಲಿ ಅಲ್ಲಿ ಟೈರ್ಗೆ ಸುಡುವಂಥದ್ದು ಮತ್ತು ಆ ಮಧ್ಯದಲ್ಲಿ ಆ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಕಾರವಾರದಿಂದ ಹುಬ್ಳಿಗೆ ಬರ್ತಿದ್ದಂಥ ಒಂದು ಬಸ್ಗೆ ಒಂದು ಕಲ್ಲು ಬಿದ್ದಿದೆ. ಮುಂದ್ಗಡೆ ಗಾಜೊಂದು ಹೊಡೆದೋಗಿರೋದು ನಮಗೆ ತಿಳಿದು ಬಂದಿದೆ. KSRTC ಅವರು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತು ರಸ್ತೆ ತಡೆ ಮಾಡಲಿಕ್ಕೆ ಹೊರಟಾದಂಥ ಸಂದರ್ಭದಲ್ಲಿ ಸುಮಾರು 40ರಷ್ಟು ಶಾಸಕರ ಪರವಾಗಿ ಯಾರು ಪ್ರತಿಭಟನೆ ಬಂದಿದ್ರು ಅವ್ರನ್ನ ಮುಂಜಾಗ್ರತಾ ಕ್ರಮವಾಗಿ ನಾವು ವಶಕ್ಕೆ ತಗೊಂಡಿದ್ದೀವಿ. KP Act ಅಡಿಯಲ್ಲಿ ಅಗತ್ಯ ಕಾನೂನು ಕ್ರಮ ಕೈಗೊಂಡು ಮುಂದಿನ ಕಾನೂನು ಕೈಗೊಳ್ಳಲಾಗಿದೆ. ಸರ್, ಎಷ್ಟು ಮಂದಿ ವಶಕ್ಕೆ ತಗೊಂಡಿದ್ದೀವಿ? ಸುಮಾರು 40 ಜನ ಕಾರ್ಯಕರ್ತರು ಯಾರು ರಸ್ತೆ ತಡೆಗೆ ಮುಂದಾಗಿದ್ದು ಅವ್ರನ್ನ ವಶಕ್ಕೆ ತಗೊಳ್ಳಲಾಗಿದೆ. ಅದರಲ್ಲಿ ಒಂದು 5-6 ಜನ ಮಹಿಳಾ ಕಾರ್ಯಕರ್ತರು. ಈ ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟ ಏನೋ ಪ್ರಕರಣದಲ್ಲಿ ಈಗ KSRTC ಅವ್ರದ್ದು ಪ್ರಾಪರ್ಟಿ ಆಗುತ್ತೆ ಅದು ಬಸ್. ಅವರು ಫೋಟೋಗ್ರಾಫಿ ಮಾಡುವಂಥದ್ದು ಮತ್ತು ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡುವಂಥದ್ದು ಎಲ್ಲ ಮಾಡಿದ್ದಾರೆ. ಅವರು KSRTC ಅವರು ಏನು ಕ್ರಮ ಕೈಗೊಳ್ತಾರೆ ಆ ಪ್ರಕಾರ ನಾವು ಅಗತ್ಯ ಕ್ರಮ ಕೈಗೊಳ್ಳುತ್ತೇವೆ. ಮತ್ತು ನಮ್ಮ ಹುಬ್ಬಳ್ಳಿ ಮತ್ತು ಧಾರವಾಡ ಎರಡು ಕಡೆಯಿಂದಲೂ ನಮ್ಮ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ 15 ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಅಲ್ಲಲ್ಲಿ ಬೆಂಬಲಿಗರು ಅಥವಾ ಕಾರ್ಯಕರ್ತರು ಸೇರುವಂಥದ್ದು ಪ್ರತಿಭಟನೆ ಮಾಡುವಂಥದ್ದು ಇರೋದರ ಹಿನ್ನೆಲೆಯಲ್ಲಿ ನಮ್ಮೆಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತು ನಮ್ಮ ಸ್ಟ್ರೈಕಿಂಗ್ ಪಾರ್ಟಿ CR ಅವನ್ನೆಲ್ಲ ನಿಯೋಜನೆ ಮಾಡಿದ್ದೀವಿ. ಅಡ್ವಾನ್ಸ್ ಆಗಿ ಮಾಹಿತಿ ಕಲೆಕ್ಟ್ ಮಾಡಿ ಯಾವುದೇ ಸಾರ್ವಜನಿಕರ ಆಸ್ತಿ ಪಾಸ್ತಿ ನಷ್ಟ ಆಗದ ರೀತಿಯಲ್ಲಿ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಬಂದೋಬಸ್ತ್ ಮಾಡಲಾಗುತ್ತೆ. ಥ್ಯಾಂಕ್ ಯು.